ಹಲೋ, ಇವತ್ತು ಟ್ರೈ ಮಾಡೋಣ ಮ್ಯಾಗಿ ಪಾಸ್ತಾ ಚೀಸಿ ಟೊಮೆಟೊ ಟೇಸ್ಟ್. ಇದೇ ಪ್ಯಾಕೆಟ್ ತೋರ್ತಾ ಉಂಟಲ್ಲ, ಇದನ್ನೇ ಇವತ್ತು ಟ್ರೈ ಮಾಡೋಣ ಹೇಗಾಗ್ತದಂತ. ಮೊದಲಿಗೆ ಗ್ಯಾಸ್ ಒಲೆ ಹಚ್ಕೊಳ್ಳೋಣ. ಆಮೇಲೆ ಬಣಾಲಿಯಲ್ಲಿ ನೀರು ತುಂಬಿಸಿ ಇಟ್ಕೊಳ್ಬೇಕು. ಆ ನೀರನ್ನ ಸೀದಾ ಒಲೆ ಮೇಲೆ ಇಟ್ಟುಕೊಂಡು ಬಿಡುವ. ಈ ನೀರು ಕುದಿ ಬರೋವರೆಗೆ ಕಾಯಿಸ್ಬೇಕು. ಒಂದು 2-3 ನಿಮಿಷದಲ್ಲಿ ಇದು ಕುದಿ ಬರ್ತದೆ. ಇದ್ರ ಒಳಗಡೆ ಈ ತರ ಇರ್ತದೆ ಪಾಸ್ತಾ. ಮತ್ತೆ ನೀರಿಗೆ ಹಾಕಿ ತೋರಿಸ್ತೇನೆ. ಈ ತರ ಬಣ್ಣ ಇರ್ತದೆ. ಅದು ಸಿಲ್ವರ್ ಪ್ಯಾಕೆಟ್ ಇರ್ತದೆ, ಅದ್ರೊಳಗೆ ಹಾಕಿದವಾಗ ನೀರಿನ ಬಣ್ಣ ಈ ತರ ಆಗ್ತದೆ, ಆ ಸಿಲ್ವರ್ ಕಲರ್. ಪಾಸ್ತಾ ಪ್ಯಾಕೆಟ್ ಒಳಗಡೆ ಈ ತರ ಇರ್ತದೆ ನೋಡಿ, ಉದುರಾಗಿರೋದು ಇರ್ತದೆ. ಅದನ್ನ ಆಮೇಲೆ ನೀರಿಗೆ ಹಾಕ್ಬೇಕಾಯ್ತಾ. ನೋಡಿ, ಇದು ಸಿಲ್ವರ್ ಪ್ಯಾಕೆಟ್ ಇರ್ತದೆ, ಅದು ಮ್ಯಾಗಿ ಕವರ್ ಉಪಯೋಗ ಇರ್ತದೆ. ಅದನ್ನ ಓಪನ್ ಮಾಡಿ ನೀರಲ್ಲಿ ಹಾಕಿದ್ರೆ ಆಯ್ತು. ಫಸ್ಟ್ ನೀರಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಬೇಕು. ಅದು ಕೊದಿಯೋಲ್ಲವರಿಗೆ ಹಾಗೆ ಮಿಕ್ಸ್ ಮಾಡ್ತಾ ಇರ್ಬೇಕು. ಈ ತರ ಬಣ್ಣ ಆಗ್ತದೆ. ಅದೊಳ್ಳೆ ಸ್ಮೆಲ್, ಒಳ್ಳೆ ರಸಮ್ ಸಾಂಬಾರ್ ಬರ್ತದಲ್ಲ, ಅದ್ರ ಪರಿಮಳ ಬರ್ತಾ ಉಂಟು ಈಗ. ಆಮೇಲೆ ಇದನ್ನ ಸೌಂಟ್ ಹಾಕಿ ಮಿಕ್ಸ್ ಮಾಡ್ಬೇಕು. ಈಗ ನಿಧಾನ ಮಿಕ್ಸ್ ಮಾಡ್ಬೇಕು. ಅದು ಮತ್ತೆ ಕೊದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನೀರ್ ಜೊತೆ ಈ ತರ ಮಿಕ್ಸ್ ಮಾಡಿದಾಗ ಪೂರ ಪೌಡರ್ ಅನ್ನೋದು ನೀರ್ ಜೊತೆ ಮಿಕ್ಸ್ ಆಗ್ತದೆ. ಈ ತರ ಕುದೀತದೆ ನೋಡಿ. ಅಲ್ಲಿ ಬಬಲ್ ಬಬಲ್ ಬಂತಂದ್ರೆ ಅದು ಕುದೀತಂದ್ ಲೆಕ್ಕ. ಗುಳ್ಳೆ ಗುಳ್ಳೆ ಅಂತ ಬರ್ತಾ ಉಂಟು ನೋಡಿ ಅಲ್ಲಿ ಸೈಡ್. ಆ ತರ ಬಂದವಾಗ ಕುದೀತಂದ್ ಲೆಕ್ಕ. ಆವಾಗ ನಾವು ಅದನ್ನ ಹಾಕ್ಬೇಕು. ಪ್ಯಾಕೆಟ್ ಅಲ್ಲಿ ಉಂಟಲ್ಲ ಮ್ಯಾಗಿ ಪಾಸ್ತಾ, ಅದನ್ನ ಆ ನೀರೊಳಗೆ ಹಾಕ್ಬೇಕು. ಪೂರ ಹಾಕಿ ನಾವು 2 ಪ್ಯಾಕೆಟ್ ತಂದಿತ್ತು, ಅದು 2 ಪ್ಯಾಕೆಟ್ ಹಾಕಿದ್ರೆ ಸಾಕು. ಇದ್ರೊಳಗೆ ಹಾಕಿ ನೀರಿಗೆ ಹಾಕಿ ಮತ್ತೆ ಮಿಕ್ಸ್ ಮಾಡ್ಬೇಕು. ಅದನ್ನ ಸರಿಯಾಗಿ ಚೆನ್ನಾಗಿ. ನೀರು ಸ್ವಲ್ಪ ಜಾಸ್ತಿ ಆದಂಗೆ ಇತ್ತು ಕಾಂಬ ಎಂತ ಅಂತೇಳಿ ಮಿಕ್ಸ್ ಮಾಡ್ಬೇಕು. ನೀರಲ್ಲಿ ಫುಲ್ ಹಾಕಿ ಮಿಕ್ಸ್ ಮಾಡ್ಬೇಕು ಸರಿಯಾಗಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಒಂದು ಸ್ವಲ್ಪ ಹೊತ್ತಲ್ಲಿ ಅದು ಕುದ್ದು ನೀರೆಲ್ಲ ಡ್ರೈ ಆಗ್ತದೆ, ಅದಕ್ಕೆ ಇಟ್ಕೊಳ್ತದೆ. ಆಮೇಲೆ ಹಾಗೆ ವೆಯ್ಟ್ ಮಾಡ್ಬೇಕು ಸ್ವಲ್ಪ.